77ನೇ ಗಣರಾಜ್ಯೋತ್ಸವದ ಅಂಗವಾಗಿ ನವದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ ಭವ್ಯ ಪೆರೇಡ್ ದೇಶದ ಶಕ್ತಿ, ಶೌರ್ಯ ಮತ್ತು ತಂತ್ರಜ್ಞಾನದ ಅದ್ಭುತ ಪ್ರದರ್ಶನವಾಗಿ ಮೂಡಿಬಂದಿತು. ಈ ಪೆರೇಡ್ನಲ್ಲಿ ವಿಶೇಷ ಆಕರ್ಷಣೆಯಾಗಿ ಮೋಟಾರ್ ಸೈಕಲ್ ದಳದ ಸಾಹಸ ಪ್ರದರ್ಶನ ಮತ್ತು ಭಾರತೀಯ ವಾಯುಪಡೆಯ ಅಂದ್ರೆ IAF ಆಕಾಶ ಪ್ರದರ್ಶನ ಪ್ರೇಕ್ಷಕರ ಮನಸ್ಸನ್ನ ಸಂಪೂರ್ಣವಾಗಿ ಗೆದ್ದಿತು. ಪೆರೇಡ್ ಆರಂಭದ ವೇಳೆಯೇ ಮೋಟಾರ್ ಸೈಕಲ್ ದಳದ ಅಚ್ಚರಿ ಸಾಹಸ ಪ್ರದರ್ಶನ ಕರ್ತವ್ಯ ಪಥದಲ್ಲಿ ಸಂಭ್ರಮದ ವಾತಾವರಣವನ್ನ ಸೃಷ್ಟಿಸಿತು. ವೇಗ, ಸಮತೋಲನ, ಧೈರ್ಯ ಮತ್ತು ನಿಖರತೆ ಈ 4 ಅಂಶಗಳ ಅಪೂರ್ವ ಸಂಗಮ ಈ ದಳ ಪ್ರದರ್ಶಿಸಿತು. ಒಂದೇ ಬೈಕ್ ಮೇಲೆ ಅನೇಕ ಸವಾರರು ನಿಂತು ಸಾಗುವ ದೃಶ್ಯಗಳು, ವೇಗದಲ್ಲಿ ರೂಪಿಸಿದ ಜಟಿಲ ವಿನ್ಯಾಸಗಳು ಮತ್ತು ಕ್ಷಣ ಮಾತ್ರದ ತಪ್ಪಿಗೂ ಅವಕಾಶವಿಲ್ಲದ ಪ್ರದರ್ಶನ ಪ್ರೇಕ್ಷಕರನ್ನ ಬೆರಗುಗೊಳಿಸಿತು. ಪ್ರತಿ ಸಾಹಸವು ಸೈನಿಕರ ಶಿಸ್ತು, ತರಬೇತಿ ಮತ್ತು ಆತ್ಮವಿಶ್ವಾಸವನ್ನ ಪ್ರತಿಬಿಂಬಿಸಿತು. ಈ ಪ್ರದರ್ಶನ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಉತ್ಸಾಹ ಮತ್ತು ರೋಮಾಂಚನವನ್ನ ಸೇರಿಸಿತು. ಇದೇ ವೇಳೆ ಆಕಾಶದಲ್ಲಿ ನಡೆದ ಭಾರತೀಯ ವಾಯುಪಡೆಯ ವೈಭವಯುತ ಪ್ರದರ್ಶನ ಪೆರೇಡ್ಗೆ ಮತ್ತೊಂದು ಆಯಾಮವನ್ನ ನೀಡಿತು. ಅರ್ಜುನ್, ವಜ್ರಾಂಗ್ ಹಾಗೆ ಅನೇಕ ವಾಯುಪಡೆಯ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿದವು. ನಿಖರ ಸಮಯ, ಪರಿಪೂರ್ಣ ಸಮನ್ವಯ ಮತ್ತು ಅಚ್ಚುಕಟ್ಟಾದ ಚಲನೆಯೊಂದಿಗೆ ವಿಮಾನಗಳು ಆಕಾಶದಲ್ಲಿ ಚಿತ್ರಿಸಿದ ವಿನ್ಯಾಸಗಳು ಭಾರತೀಯ ವಾಯುಪಡೆಯ ವೃತ್ತಿಪರತೆಯ ಪ್ರತೀಕಾರವಾಗಿದ್ದವು. ವಾಯುಪಡೆಯ ಈ ಪ್ರದರ್ಶನ ಕೇವಲ ದೃಶ್ಯ ವೈಭವದಷ್ಟೇ ಅಲ್ಲ, ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸುವ ಸಂದೇಶವಾಗಿತ್ತು. ಪ್ರತಿಯೊಂದು ಫಾರ್ಮೇಷನ್ ಕೂಡ ದೇಶದ ತಂತ್ರಜ್ಞಾನ, ತರಬೇತಿ ಮತ್ತು ಸೈನಿಕರ ಸಮರ್ಪಣೆಯನ್ನು ಪ್ರತಿಬಿಂಬಿಸಿತು. ವೇಗವಾಗಿ ಚಲಿಸುವ ವಿಮಾನಗಳ ನಡುವಿನ ಅಂತರ, ಕ್ಷಣ ಮಾತ್ರದ ಸಂಯೋಜನೆ ಮತ್ತು ಪರಿಪೂರ್ಣ ನಿಯಂತ್ರಣ ಇವೆಲ್ಲವೂ ವಾಯುಪಡೆಯ ಉನ್ನತ ಮಟ್ಟದ ಸಿದ್ಧತೆಯನ್ನ ತೋರಿಸಿದೆ. ಮೋಟಾರ್ ಸೈಕಲ್ ದಳದ ಭೂಮಿಯ ಮೇಲಿನ ಸಾಹಸ ಮತ್ತು ವಾಯುಪಡೆಯ ಆಕಾಶ ವೈಭವ ಈ 2 ಪ್ರದರ್ಶನಗಳು ಗಣರಾಜ್ಯೋತ್ಸವದ ಪೆರೇಡ್ಗೆ ವಿಶಿಷ್ಟ ಮೆರಗನ್ನ ನೀಡಿದವು. ನೆಲದಿಂದ ಆಕಾಶದವರೆಗೆ ಭಾರತದ ರಕ್ಷಣಾ ಪಡೆಗಳ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಒಂದೇ ವೇದಿಕೆಯಲ್ಲಿ ಕಾಣಿಸುವ ಅವಕಾಶ ಈ ಪೆರೇಡ್ ನೀಡಿತು. ಒಟ್ಟಾರೆ 2026ರ ಗಣರಾಜ್ಯೋತ್ಸವ ಪೆರೇಡ್ ರಾಷ್ಟ್ರಾಭಿಮಾನ, ಶಿಸ್ತು ಮತ್ತು ಶಕ್ತಿಯ ಉತ್ಸವವಾಗಿ ಉಳಿಯಿತು. ಬೈಕ್ ಸಾಹಸಗಳ ರೋಮಾಂಚನ ಮತ್ತು ವಾಯುಪಡೆಯ ಆಕಾಶ ಪ್ರದರ್ಶನವು ಭಾರತ ತನ್ನ ರಕ್ಷಣೆಯಲ್ಲಿ ಸದಾ ಸಿದ್ಧ ಎಂಬ ಬಲವಾದ ಸಂದೇಶವನ್ನ ದೇಶದೊಳಗೂ ಮತ್ತು ಜಗತ್ತಿಗೂ ಸಾರಿತು. ಕರ್ತವ್ಯ ಪಥದಲ್ಲಿ ಕಂಡ ಈ ದೃಶ್ಯಗಳು 77ನೇ ಗಣರಾಜ್ಯೋತ್ಸವದ ಸ್ಮರಣೀಯ ಸಂಭ್ರಮವನ್ನಾಗಿ ಮಾಡಿತು.